ಆ ಸಾಮಾನ್ಯವಾಗಿ 37 ವರ್ಷಗಳ ಕಾಲ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದ ಒಬ್ಬ ವ್ಯಕ್ತಿಯ ದೈನಂದಿನ ಜೀವನ ಹೇಗಿರುತ್ತೆ ಅಂತ ನಾವು ಯೋಚನೆ ಮಾಡಿದಾಗ ನಮ್ಮ ಕಣ್ಮುಂದೆ ಬರುವ ಚಿತ್ರಣ ಎಂಥದ್ದು? ಖಂಡಿತ. ಅದು ಕೇವಲ ಲೆಕ್ಕಪತ್ರಗಳು, ಬಡ್ಡಿದರಗಳ ಲೆಕ್ಕಾಚಾರ ಮತ್ತೆ ಸಾಲದ ಅರ್ಜಿಗಳ ಪರಿಶೀಲನೆ ಇಷ್ಟರಲ್ಲೇ ಸೀಮಿತ ಆಗಿರುತ್ತೆ. ಹೌದು, ಬೆಳಗ್ಗೆ ಎದ್ದ ತಕ್ಷಣ ಅದೇ ಲಾಭನಷ್ಟದ ವರದಿಗಳು ಎಲ್ಲವೂ ಒಂಥರ ಕರಾರುವಕ್ಕಾದ ಮತ್ತೆ ಕಣ್ಣಿಗೆ ಕಾಣುವ ಅಂಕಿಅಂಶಗಳ ಜಗತ್ತು ಅಲ್ವಾ? ₹1 ವ್ಯತ್ಯಾಸ ಆದ್ರೂ ಕೂಡ ಅಲ್ಲಿ ಲೆಕ್ಕ ಸಿಗೋವರೆಗೂ ಬಿಡುವಂತಿಲ್ಲ. ನಿಜ. ಬ್ಯಾಂಕಿಂಗ್ ಕ್ಷೇತ್ರ ಅಂದಾಗ ಅಲ್ಲಿ ಆ ಭಾವನೆಗಳಿಗಿಂತ ಹೆಚ್ಚಾಗಿ ನಿಖರತೆ ಮತ್ತು ನಿಯಮಗಳಿಗೆ ತುಂಬಾ ಹೆಚ್ಚು ಒತ್ತಿರುತ್ತೆ. ಆ ಹಿನ್ನೆಲೆಯನ್ನು ಗಮನಿಸಿದಾಗ ಅವರ ಆಲೋಚನಾ ಕ್ರಮ ಕೂಡ ಸಂಪೂರ್ಣವಾಗಿ ಅದೇ ಲೌಕಿಕವಾದ ಲಾಭರಾಷ್ಟ್ರಗಳ ಸುತ್ತಲೇ ಗಿರಿಕಿ ಹೊಡೆಯುತ್ತಿರಬೇಕು ಅಂತ ಯಾರಿಗಾದ್ರೂ ಅನ್ಸೋದು ಬಹಳ ಸಹಜ. ಆದರೆ ಆಶ್ಚರ್ಯದ ವಿಷಯ ಶುರುವಾಗುವುದೇ ಅಲ್ಲಿಂದ ಅಲ್ವಾ? ಆ ಲೆಕ್ಕಪತ್ರಗಳ ದೊಡ್ಡ ಪುಸ್ತಕವನ್ನು ಮುಚ್ಚಿ ಬ್ಯಾಂಕ್ ಕೆಲಸದಿಂದ ನಿವೃತ್ತಿಯಾದ ಮರುಕ್ಷಣವೇ ಅದೇ ವ್ಯಕ್ತಿ ಆ ಸಾವಿರಾರು ವರ್ಷಗಳ ಹಿಂದಿನ ಪ್ರಾಚೀನ ಮಂತ್ರಗಳು, ಯೋಗ ಮತ್ತು ಈ ಇಡೀ ಬ್ರಹ್ಮಾಂಡದ ರಹಸ್ಯಗಳನ್ನು ಬಿಡಿಸಿಡುವ ಬೃಹತ್ ಆಧ್ಯಾತ್ಮಿಕ ಗ್ರಂಥಗಳನ್ನು ಬರೆಯಲು ಆರಂಭಿಸಿದ್ರೆ ಹೇಗಿರುತ್ತೆ? ಓ, ಅದು ನಿಜಕ್ಕೂ ಒಂದು ಅಸಾಧಾರಣವಾದ ಶಿಫ್ಟ್ ಅಂತಾನೆ ಹೇಳ್ಬೋದು. ಅದೇ ಆ ಭೌತಿಕ ಹಣಕಾಸಿನ ಬ್ಯಾಲೆನ್ಸ್ ಶೀಟ್ನಿಂದ ಮನುಷ್ಯನ ಕರ್ಮ ಮತ್ತು ಜ್ಞಾನದ ಬ್ಯಾಲೆನ್ಸ್ ಶೀಟ್ ಕಡೆಗಿನ ಈ ಬದಲಾವಣೆಯನ್ನು ಡಿಕೋಡ್ ಮಾಡುವುದೇ ಇಂದಿನ ನಮ್ಮ ಗುರಿ. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಮ್ಮ ಮುಂದಿರುವ ಮುಖ್ಯ ಆಧಾರ ಎಂದರೆ ಸಂಧ್ಯಾವಂದನೆಯ ಅಂತರಂಗ ಎಂಬ 2 ಸಂಪುಟಗಳ ಬೃಹತ್ ಗ್ರಂಥ. ಆ ಗ್ರಂಥಕರ್ತರಾದ ಶ್ರೀ ವಿಜಯೇಂದ್ರ ರಾಮನಾಥ ಭಟ್ಟರ ಕಿರುಪರಿಚಯ ಮತ್ತು ಮುಖ್ಯವಾಗಿ ಅವರು ಆ ಪುಸ್ತಕದಲ್ಲಿ ಬರೆದಿರುವ ಅಂತರಂಗದ ನುಡಿ ಎಂಬ ಮುನ್ನುಡಿ. ಇದೊಂದು ಬಹಳ ಅದ್ಭುತವಾದ ಅಧ್ಯಯನ ಸಾಮಗ್ರಿ. ಇದು ಕೇವಲ ಒಬ್ಬ ವ್ಯಕ್ತಿಯ ವೃತ್ತಿಜೀವನದ ಬದಲಾವಣೆಯ ಕಥೆಯಲ್ಲ. ಏನಂದ್ರೆ ನಮ್ಮ ಎಲ್ಲರೊಳಗೂ ಇರುವ ಒಂದು ಸುಪ್ತ ಶಕ್ತಿ ಸರಿಯಾದ ಸಮಯಕ್ಕೆ ಹೇಗೆ ಹೊರಹೊಮ್ಮಬಹುದು ಅನ್ನೋದಕ್ಕೆ ಇದೊಂದು ಜೀವಂತ ಉದಾಹರಣೆ. ಹೌದು, ಖಂಡಿತ. ಬ್ಯಾಂಕಿಂಗ್ನಿಂತಹ ವಿಶ್ಲೇಷಣಾತ್ಮಕ ವೃತ್ತಿಯಲ್ಲಿದ್ದ ವ್ಯಕ್ತಿ ಆಧ್ಯಾತ್ಮವನ್ನು ಕೂಡ ಎಷ್ಟು ವಿಶ್ಲೇಷಣಾತ್ಮಕವಾಗಿ ಮತ್ತು ತಾರ್ಕಿಕವಾಗಿ ನೋಡಬಲ್ಲರೋ ಎಂಬುದನ್ನು ಈ ಆಧಾರಗಳು ನಮ್ಮ ಮುಂದೆ ಬಿಚ್ಚಿಡ್ತವೆ. ಸರಿ, ನಾವು ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಲೇಖಕರ ಈ ಜೀವನದ ಪಥ ಒಂಥರ ಒಂದು ಕಠಿಣವಾದ ಮ್ಯಾರಥಾನ್ ಓಟವನ್ನು ಯಶಸ್ವಿಯಾಗಿ ಮುಗಿಸಿದ ತಕ್ಷಣ ಆ ಸುಧಾರಿಸಿಕೊಳ್ಳಲು ಕೂರುವ ಬದಲು ನೇರವಾಗಿ ಹಿಮಾಲಯದ ಚಾರಣೆಗೆ ಹೊರಟಷ್ಟೇ ಭಿನ್ನವಾದ ಮತ್ತು ಸಾಹಸಮಯವಾದ ಪ್ರಯಾಣದಂತಿದೆ. ಹೌದು, ಬಹಳ ಸುಂದರವಾದ ಹೋಲಿಕೆ ಅದು. ಈ ಪ್ರಯಾಣದ ಬೇರುಗಳು ಎಲ್ಲಿವೆ ಅಂತ ಹುಡುಕುತ್ತಾ ಹೋದ್ರೆ ನಾವು 1953ರ ಕಾಲಘಟ್ಟಕ್ಕೆ ಉಡುಪಿ ಜಿಲ್ಲೆಯ ಕೋಟೇಶ್ವರಕ್ಕೆ ಹೋಗಬೇಕಾಗ್ತದೆ. ಅಲ್ಲಿ ಜನಿಸಿದ ಇವರು ಕೇವಲ ವಾಣಿಜ್ಯ ಪದವೀಧರರಾಗಿ ಬಿಕಾಂ ಮುಗಿಸಿ ಬ್ಯಾಂಕ್ ಸೇರಿದ್ದಲ್ಲ, ಇವರ ರಕ್ತದಲ್ಲೇ ಒಂದು ದೊಡ್ಡ ಪರಂಪರೆ ಹರಿದು ಬಂದಿತ್ತು ಅಲ್ವಾ? ಇಲ್ಲಿ ನಾವು ಗಮನಿಸಲೇಬೇಕಾದ ಒಂದು ಆಳವಾದ ವಿಷಯ ಇದೆ. ಅವರ ತಂದೆ ವೇದಮೂರ್ತಿ ರಾಮನಾಥ ಭಟ್ಟರು ಕೇವಲ ತಮ್ಮ 14ನೇ ವಯಸ್ಸಿನಿಂದಲೇ ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿ ಸತತ 50 ವರ್ಷಗಳ ಕಾಲ ಅರ್ಚಕರಾಗಿ ಸೇವೆ ಸಲ್ಲಿಸಿದವರು. ಓ, 50 ವರ್ಷ ಅಂದ್ರೆ ಸಣ್ಣ ಮಾತಲ್ಲ. ಖಂಡಿತ. ಅಂದ್ರೆ ವಿಜಯೇಂದ್ರ ಭಟ್ಟರು ಹುಟ್ಟಿ ಬೆಳೆದ ವಾತಾವರಣ ಸಂಪೂರ್ಣವಾಗಿ ಮಂತ್ರಘೋಷಗಳು, ದೇವಸ್ಥಾನದ ಘಂಟಾನಾದ ಮತ್ತೊಂದು ಆಳವಾದ ಧಾರ್ಮಿಕ ಶಿಸ್ತಿನಿಂದ ಕೂಡಿತ್ತು. ಆ ಸಂಸ್ಕಾರ ಅವರೊಳಗೆ ಆ ಬಾಲ್ಯದಿಂದಲೇ ಸುಪ್ತವಾಗಿ ಬೇರೂರಿತು ಅಂತ ಹೇಳ್ಬೋದು. ಒಂದು ನಿಮಿಷ, ತಂದೆಯವರು 50 ವರ್ಷಗಳ ಕಾಲ ಇಷ್ಟು ಆಳವಾಗಿ ದೇವಸ್ಥಾನದ ಕೈಂಕರ್ಯದಲ್ಲಿ ತೊಡಗಿಸ್ಕೊಂಡಿದ್ದಾಗ ಮಗನಾದವರು ಅದೇ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುವುದು ಆ ಕಾಲದಲ್ಲಿ ಬಹಳ ಸಹಜವಾಗಿತ್ತು. ಆದ್ರೆ ವಿಜಯೇಂದ್ರ ಭಟ್ರು ಹಾಗೆ ಮಾಡ್ಲಿಲ್ಲ ಅಲ್ವಾ? ಹೌದು, ಅವರು ಬೇರೆ ದಾರಿಯನ್ನೇ ಆರಿಸಿಕೊಂಡ್ರು. ಬದಲಾಗಿ ಅವರು ಬಿಕಾಂ ಮುಗಿಸಿ 1976ರಲ್ಲಿ ಕೆನರಾ ಬ್ಯಾಂಕ್ ಸೇರಿದ್ರು. ಉತ್ತರ ಭಾರತದ ದೆಹಲಿಯಿಂದ ಹಿಡಿದು ಮಧ್ಯ ಭಾರತದ ಭೋಪಾಲ್ ಮತ್ತು ದಕ್ಷಿಣದ ಬೆಂಗಳೂರು, ಹಾಸನ, ಶಿವಮೊಗ್ಗ ಹೀಗೆ ದೇಶದ ನಾನಾ ಭಾಗಗಳಿಗೆ ಸೇವೆ ಸಲ್ಲಿಸಿದ್ರು. ಆಧ್ಯಾತ್ಮಿಕ ಹಿನ್ನೆಲೆಯಿಂದ ಬಂದವರು ಹೀಗೆ ಸಂಪೂರ್ಣ ಭಿನ್ನವಾದ ಆ ಕಮರ್ಷಿಯಲ್ ಜಗತ್ತಿಗೆ ಹೊರಳಿದ್ದೇಕೆ ಅಂತ ಅನ್ಸೋದಿಲ್ವಾ? ಅದು ಆ ಕಾಲಘಟ್ಟದ ಅನಿವಾರ್ಯತೆ ಅಥವಾ ಬದಲಾಗುತ್ತಿದ್ದ ಸಮಾಜದ ಪ್ರಭಾವವೂ ಆಗಿರ್ಬೋದು, ಗೊತ್ತಾ? ಆದರೆ ಈ ಬೇರೆ ಬೇರೆ ರಾಜ್ಯಗಳಲ್ಲಿ ಭಿನ್ನ ಭಿನ್ನ ಸಂಸ್ಕೃತಿಗಳ ನಡುವೆ ಮತ್ತು ತೀರಾ ಆ ಭೌತಿಕವಾದ ಲೆಕ್ಕಾಚಾರದ ನಡುವೆ 37 ವರ್ಷಗಳ ಕಾಲ ಕೆಲಸ ಮಾಡಿದ್ದು ಅವರ ಆಧ್ಯಾತ್ಮಿಕ ಬೆಳವಣಿಗೆಡೆ ಮಾರಕವಾಗ್ಲಿಲ್ಲ. ಅಂದ್ರೆ ಅದು ಅವರಿಗೆ ಪೂರಕವಾಯ್ತು ಅಂತೀರಾ? ಹೌದು, ಖಂಡಿತ. ಬೇರೆ ಬೇರೆ ಪ್ರದೇಶಗಳ ಜನರ ಮನಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳುವ ಒಂದು ದೊಡ್ಡ ಅವಕಾಶ ಅವರಿಗೆ ಆ ಬ್ಯಾಂಕ್ ಉದ್ಯೋಗದಿಂದಾನೇ ಸಿಕ್ತು. ಅದು ನಿಜ. ಆದ್ರೆ 2013ರಲ್ಲಿ ಅವರು ನಿವೃತ್ತರಾದಾಗ
ಸಾಮಾನ್ಯವಾಗಿ ಅಷ್ಟು ಸುದೀರ್ಘವಾದ ಒತ್ತಡದ ವೃತ್ತಿಜೀವನದ ನಂತರ ಯಾರಿಗಾದರೂ ಸರಿ ಸ್ವಲ್ಪ ವಿಶ್ರಾಂತಿ ಬೇಕು ಅಂತ ಅನಿಸುತ್ತೆ. ಹೌದು, ಪೆನ್ಷನ್ ಹಣದಲ್ಲಿ ನೆಮ್ಮದಿಯಾಗಿ ಕಾಲ ಕಳೆಯುವ ಅವಕಾಶ ಖಂಡಿತ ಇತ್ತು. ಆದ್ರೆ ಇವರ ನಿಜವಾದ ಕೆಲ್ಸ ಶುರುವಾಗಿದ್ದೇ ಅಲ್ಲಿಂದ ಎನಿಸುತ್ತದೆ. ತಮ್ಮ ಧರ್ಮಪತ್ನಿ ದಿವಂಗತ ಶ್ರೀಮತಿ ಭಾರತಿ ಭಟ್ಟರ ಸ್ಮರಣಾರ್ಥವಾಗಿ ಅವರು ಶ್ರೀಮತಿ ವಿದ್ಯಾಭಾರತಿ ಮೆಮೋರಿಯಲ್ ಟ್ರಸ್ಟ್ ಅನ್ನು ಸ್ಥಾಪಿಸಿದ್ರು. ಕೋಟೇಶ್ವರದ ಶಾಲೆಯ ಮಕ್ಕಳಿಗೆ ಪುಸ್ತಕ ವಿತರಣೆ ಮಾಡುವುದರಿಂದ ಹಿಡಿದು ಆ ಆಧ್ಯಾತ್ಮಿಕ ಜಾಗೃತಿ ಮೂಡಿಸುವ ಕಾರ್ಯಕ್ಕೆ ತಮ್ಮನ್ನು ತಾವು ಸಂಪೂರ್ಣವಾಗಿ ಅರ್ಪಿಸಿಕೊಂಡ್ರು. ಈ ನಿರ್ಧಾರ ಇದೆಯಲ್ಲ, ಇದು ಅವರೊಳಗಿದ್ದ ಆ ಮೂಲ ಪ್ರವೃತ್ತಿ ಮರಳಿ ಜಾಗೃತವಾದದ್ದನ್ನು ಸೂಚಿಸುತ್ತದೆ. ವೃತ್ತಿಜೀವನದ ನಿವೃತ್ತಿ ಅವರ ಪಾಲಿಗೆ ಆಧ್ಯಾತ್ಮಿಕ ಜೀವನದ ಪ್ರವೃತ್ತಿಯಾಯಿತು. ಕೇವಲ ಒಂದು ಮೂಲೆಯಲ್ಲಿ ಕುಳಿತು ತಮಗಾಗಿ ಮಾತ್ರ ಜಪತಪ ಮಾಡಿಕೊಳ್ಳದೆ, ತಂತ್ರಜ್ಞಾನವನ್ನು ಬಳಸಿಕೊಂಡು ಸಾವಿರಾರು ಪುಟಗಳ ಈ ಪ್ರಾಚೀನ ಜ್ಞಾನವನ್ನು ಡಿಜಿಟಲ್ ರೂಪದಲ್ಲಿ ಜನಸಾಮಾನ್ಯರಿಗೆ ತಲುಪಿಸುವ ಒಂದು ದೊಡ್ಡ ಜವಾಬ್ದಾರಿಯನ್ನು ಅವರು ಹೊತ್ತುಕೊಂಡರು. ಆಧುನಿಕ ತಂತ್ರಜ್ಞಾನವನ್ನು ಪ್ರಾಚೀನ ಜ್ಞಾನದ ಪ್ರಸಾರಕ್ಕೆ ಬಳಸೋದು ನಿಜಕ್ಕೂ ಒಂದು ಉತ್ತಮ ನಡೆಯೇ. ಆದರೆ ನನಗಿಲ್ಲಿ ಕಾಡ್ತಿರೋ ದೊಡ್ಡ ಪ್ರಶ್ನೆ ಏನಂದ್ರೆ, ಆ ಸಂಧ್ಯಾವಂದನೆ ಅಂತರಂಗದಂತಹ ಅಷ್ಟು ಬೃಹತ್ ಸಂಪುಟಗಳನ್ನು ಬರೆದ ನಂತರವೂ ಲೇಖಕರು ತಮ್ಮ ಅಂತರಂಗದ ನುಡಿ ಎಂಬ ವಿಭಾಗದಲ್ಲಿ ಈ ಇಡೀ ಕಾರ್ಯವನ್ನು ಕೇವಲ ಒಂದು ಅಳಿಲು ಸೇವೆ ಅಂತ ಕರೆದುಕೊಂಡಿದ್ದಾರೆ. ಹೌದು, ಅದೊಂದು ವಿಶೇಷವಾದ ಗುಣ. ಇಂದಿನ ಕಾಲಘಟ್ಟದಲ್ಲಿ ಒಂದು ಸಣ್ಣ ವಾಟ್ಸ್ಆಪ್ ಫಾರ್ವರ್ಡ್ ಮೆಸೇಜ್ ಕಳುಹಿಸಿದರೂ ಕೂಡ ಅದರಲ್ಲಿ ಕ್ರಿಯೇಟೆಡ್ ಬೈ ಅಂತ ತಮ್ಮ ಹೆಸರು ಹಾಕೊಂಡು ಪ್ರಚಾರ ಗಿಟ್ಟಿಸುವ ಕಾಲವಿದು. ಅಂಥದ್ರಲ್ಲಿ ಇಷ್ಟು ಬೃಹತ್ ಜ್ಞಾನ ಭಂಡಾರವನ್ನು ಸಮಾಜಕ್ಕೆ ನೀಡಿ ನಾನು ಮಾಡಿದ್ದೇನೋ ಇಲ್ಲ ಎನ್ನುವ ಮಟ್ಟಿಗಿನ ವಿನಮ್ರತೆ, ಇದು ಕೇವಲ ಬರವಣಿಗೆಯ ಒಂದು ಶೈಲಿನೋ ಅಥವಾ ಇದರ ಹಿಂದೆ ಬೇರೆ ಏನಾದರೂ ಆಳವಾದ ಅರ್ಥವಿದೆಯೋ? ಇದೊಂದು ಅತ್ಯಂತ ಸೂಕ್ಷ್ಮವಾದ ಪ್ರಶ್ನೆ. ಇಲ್ಲಿ ಲೇಖಕರು ಆ ರಾಮಾಯಣದ ಸೇತುಬಂಧನದ ಉದಾಹರಣೆಯನ್ನು ನೀಡುತ್ತಾರೆ. ಶ್ರೀರಾಮಚಂದ್ರನಿಗೆ ಲಂಕೆಗೆ ಹೋಗಲು ಸೇತುವೆ ಕಟ್ಟುವಾಗ ಕಪಿಸೈನ್ಯ ಬೃಹತ್ ಬಂಡೆಗಳನ್ನು ತರುತ್ತಿದ್ದವು. ಆ ಸಮಯದಲ್ಲಿ ಒಂದು ಸಣ್ಣ ಅಳಿಲು ತಾನು ಮರಳಿನಲ್ಲಿ ಹೊರಳಾಡಿ ತನ್ನ ಮೈಗಂಟಿದ ಮರಳನ್ನು ಸೇತುವೆ ಮೇಲೆ ಉದುರಿಸುವ ಮೂಲಕ ರಾಮಕಾರ್ಯದಲ್ಲಿ ಭಾಗಿಯಾಯಿತು ಅಲ್ವಾ? ಹೌದು, ಆ ಕಥೆ ನಮಗೆಲ್ಲ ಗೊತ್ತೇ ಇದೆ. ಲೇಖಕರು ಇಲ್ಲಿ ನಾಹಂ ಕರ್ತ ಹರಿಹಿ ಕರ್ತ ಅಂದ್ರೆ ನಾನಲ್ಲ ಮಾಡುವವನು, ಹರಿಯೇ ಎಲ್ಲವನ್ನೂ ಮಾಡಿಸುವವನು ಎಂಬ ತತ್ವವನ್ನು ಆಳವಾಗಿ ನಂಬಿದ್ದಾರೆ. ಇಷ್ಟು ದೊಡ್ಡ ವೇದಮಂತ್ರಗಳ ಜ್ಞಾನವನ್ನು ಕ್ರೋಢೀಕರಿಸುವಾಗ ಆ ನಾನು ಎಂಬ ಅಹಂಕಾರ ಬಂದರೆ ಆ ಜ್ಞಾನವೇ ಮಲಿನವಾಗುತ್ತದೆ ಎನ್ನುವುದು ಅವರಿಗೆ ಸ್ಪಷ್ಟವಾಗಿ ತಿಳಿದಿತ್ತು. ಅಂದ್ರೆ ಆ ವಿನಮ್ರತೆಯೇ ಆ ಜ್ಞಾನವನ್ನು ಪಡೆಯಲು ಮತ್ತು ಹಂಚಲು ಇರುವ ಮೊದಲ ಅರ್ಹತೆ ಎನ್ನುತ್ತೀರಾ? ಅವರದೇ ಮುನ್ನುಡಿಯಲ್ಲಿರುವ ಆ ಮತ್ತೊಂದು ಕುತೂಹಲಕಾರಿ ರೂಪಕದ ಬಗ್ಗೆ ಕೂಡ ನಾವಿಲ್ಲಿ ಮಾತನಾಡಲೇಬೇಕು. ಸಮಾಜದ ವಿದ್ವಾಂಸರನ್ನು ಕುರಿತು ಅವರು ಆ ಹಂಸಕ್ಷೀರೋದಕ ನ್ಯಾಯವನ್ನು ಬಳಸಿದ್ದಾರೆ. ಓಹೋ, ಹೌದು, ಅದು ಬಹಳ ಅರ್ಥಗರ್ಭಿತವಾದ ಹೋಲಿಕೆ. ಹಂಸ ಪಕ್ಷಿಗೆ ನೀರು ಮತ್ತು ಹಾಲನ್ನು ಬೆರೆಸಿಟ್ರೆ ಅದು ಕೇವಲ ಹಾಲನ್ನು ಮಾತ್ರ ಹೀರಿಕೊಂಡು ನೀರನ್ನು ಹಾಡಿಯೇ ಬಿಡುತ್ತದೆಯಂತೆ. ತಾವು ಮಾಡಿರುವ ಪ್ರಯತ್ನದಲ್ಲಿ ತಪ್ಪುಗಳಿದ್ರೆ ವಿದ್ವಾಂಸರು ಆ ಹಂಸ ಪಕ್ಷಿಯಂತೆ ವರ್ತಿಸಲಿ, ತಪ್ಪುಗಳನ್ನು ಬಿಟ್ಟು ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಲಿ ಅಂತ ಅವರು ಕೇಳ್ಕೊಂಡಿದ್ದಾರೆ. ಆ ಒಬ್ಬ ಲೇಖಕನಿಗೆ ತನ್ನ ಕೃತಿಯ ಮೇಲಿನ ಟೀಕೆಗಳನ್ನು ಎದುರಿಸಲು ಇದಕ್ಕಿಂತ ಸುಂದರವಾದ ರಕ್ಷಣಾ ಕವಚ ಇನ್ನೊಂದಿಲ್ಲ ಎನಿಸುತ್ತದೆ. ಖಂಡಿತ. ಆದ್ರೆ ನಾವು ಅದನ್ನ ಕೇವಲ ರಕ್ಷಣಾ ಕವಚ ಅಂತ ಭಾವಿಸುವಂತಿಲ್ಲ. ಅದೊಂದು ಪ್ರಾಮಾಣಿಕವಾದ ಒಪ್ಪಿಕೊಳ್ಳುವಿಕೆ. ಬ್ಯಾಂಕ್ ಅಧಿಕಾರಿಯಾಗಿದ್ದ ತಾವು ಆ ಸಾಂಪ್ರದಾಯಿಕವಾಗಿ ಗುರುಕುಲದಲ್ಲಿ ಕಲಿತ ಪಂಡಿತರಲ್ಲ ಎಂಬ ಅರಿವು ಅವರಿಗೆ ಬಹಳ ಸ್ಪಷ್ಟವಾಗಿ ಇದೆ. ಆದರೆ ಈ ಕೃತಿಯ ರಚನೆಯ ಹಿಂದೆ ಕೇವಲ ಅವರ ಸ್ವಂತ ಆಸಕ್ತಿ ಮಾತ್ರವಲ್ಲ, ಒಂದು ದೊಡ್ಡ ಪರಂಪರೆಯ ಆಶೀರ್ವಾದವೂ ಇದೆ. ಹೌದು, ಆ ಸ್ವಾಮೀಜಿಯವರ ಮಾರ್ಗದರ್ಶನ. ಅದೇ ಪರ್ತಗಾಳಿ ಜೀವೋತ್ತಮ ಮಠದ ವಿದ್ಯಾಧೀಶ ತೀರ್ಥ ಶ್ರೀಪಾದ ವಡೇರ ಸ್ವಾಮೀಜಿಯವರ ಕೃಪಾಶೀರ್ವಾದ ಮತ್ತು ಮಾರ್ಗದರ್ಶನ ಈ ಗ್ರಂಥದ ಬುನಾದಿಯಾಗಿದೆ. ಸ್ವಾಮೀಜಿಯವರು ನೀಡಿದ ಆಶೀರ್ವಚನ ಪತ್ರದಲ್ಲಿ ಒಂದು ಬಹಳ ಅದ್ಭುತವಾದ ಹೋಲಿಕೆಯಿದೆ. ಆ ಬ್ರಾಹ್ಮಣನಿಗೆ ಒಂದು ವೃಕ್ಷದಂತೆ ಇರುವವನು, ಇದರ ಬೇರು ಸಂಧ್ಯಾವಂದನೆಯೇ ಆಗಿರ್ತದೆ, ವೇದಗಳು ಈ ವೃಕ್ಷದ ಶಾಖೆಗಳು, ಧರ್ಮಕರ್ಮಗಳು ಈ ವೃಕ್ಷದ ಎಲೆಗಳು ಅಂತ ಅವರು ಹೇಳ್ತಾರೆ. ಆ ರೂಪಕವನ್ನು ಸ್ವಲ್ಪ ಆಳವಾಗಿ ವಿಶ್ಲೇಷಣೆ ಮಾಡಿದ್ರೆ ಅದರ ಗಾಂಭೀರ್ಯ ನಮಗೆ ಅರ್ಥವಾಗುತ್ತದೆ. ಬೇರನ್ನು ಬಿಟ್ಟು ನಾವು ಕೇವಲ ಎಲೆಗಳನ್ನು ಪೋಷಿಸ್ತಾ ಕೂತ್ರೆ ಮರ ಖಂಡಿತ ಬೆಳೆಯುವುದಿಲ್ಲ. ಕರೆಕ್ಟ್, ಬೇರೆ ಬಹಳ ಮುಖ್ಯ. ಅಂದ್ರೆ ಆ ದೈನಂದಿನ ಮೂಲಭೂತ ಆಚರಣೆಯಾದ ಸಂಧ್ಯಾವಂದನೆ ಎಂಬ ಬೇರನ್ನು ಕಡೆಗಣಿಸಿ ಬರೀ ದೊಡ್ಡ ದೊಡ್ಡ ವೇದಗಳನ್ನು ಓದುವುದರಿಂದಾಗ್ಲಿ ಅಥವಾ ಯಾರಿಗೋ ದಾನ ಧರ್ಮ ಮಾಡುವ ಆ ಎಲೆಗಳ ಮಟ್ಟದ ಕರ್ಮಗಳಿಂದಾಗ್ಲಿ ಮನುಷ್ಯನ ಆಧ್ಯಾತ್ಮಿಕ ವೃಕ್ಷ ಗಟ್ಟಿಯಾಗಿ ನಿಲ್ಲಲು ಸಾಧ್ಯವೇ ಇಲ್ಲ. ಅರ್ಥವಾಯಿತು. ಆ ಮೂಲಭೂತ ಶಿಸ್ತು ಇಲ್ಲದೆ
ಬಾಹ್ಯ ಪ್ರದರ್ಶನದ ಆಚರಣೆಗಳಿಗೆ ಯಾವುದೇ ಬೆಲೆ ಇಲ್ಲ. ಈಗ ನಾವು ಈ ಗ್ರಂಥದ ವಿನ್ಯಾಸದ ಕಡೆಗೆ ಬರೋಣ. ಲೇಖಕರು ಈ ಗ್ರಂಥವನ್ನ 2 ಸಂಪುಟಗಳಾಗಿ ವಿಂಗಡಿಸಿದ್ದಾರೆ. ಮೊದಲನೇದು ಭಕ್ತಿಯುಕ್ತ ಕರ್ಮಯೋಗ, ಅಂದ್ರೆ ಮಂತ್ರ, ಮುದ್ರೆ, ಆಚರಣೆಗಳು, ಮತ್ತು ಎರಡನೇದು ಭಕ್ತಿಯುಕ್ತ ಜ್ಞಾನಯೋಗ, ಅಂದ್ರೆ ಅದರ ಹಿಂದಿನ ಅನುಸಂಧಾನ ಅಥವಾ ಅರ್ಥ. ಹೌದು, ಈ ವಿಂಗಡಣೆ ಬಹಳ ಮುಖ್ಯವಾದದ್ದು. ಒಂದೇ ಪುಸ್ತಕದಲ್ಲಿ ಎರಡನ್ನೂ ಹೇಳುವ ಬದಲು ಈ ವಿಂಗಡಣೆಯ ಅಗತ್ಯವೇನಿತ್ತು? ಇದನ್ನ ನಾನು ಅರ್ಥ ಮಾಡ್ಕೊಂಡಿರುವ ರೀತಿಯನ್ನ ಹೇಳ್ತೀನಿ ಕೇಳಿ. ಇದೊಂಥರ ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಇದ್ದಾಗೆ. ಕರ್ಮಯೋಗ ಅನ್ನೋದು ಕೇವಲ ಕೀಬೋರ್ಡ್ ಮೇಲೆ ಕೋಡ್ ಟೈಪ್ ಮಾಡೋದು. ಆದ್ರೆ ಜ್ಞಾನಯೋಗ ಅನ್ನೋದು ಆ ಕೋಡ್ ಹೇಗೆ ಕೆಲ್ಸ ಮಾಡುತ್ತದೆ, ಅದರ ಹಿಂದಿನ ಲಾಜಿಕ್ ಏನು ಅಂತ ತಿಳ್ಕೊಳ್ಳೋದು. ಲಾಜಿಕ್ ಗೊತ್ತಿಲ್ಲದೆ ಟೈಪ್ ಮಾಡಿದ್ರೆ ಪ್ರೋಗ್ರಾಂ ರನ್ ಆಗ್ಬಹುದು, ಆದ್ರೆ ನಮಗೇನೂ ಅರ್ಥವಾಗಿರೋದಿಲ್ಲ. ನನ್ನ ಈ ಯೋಚನೆ ಸರಿ ಇದ್ಯಾ? ಓಹ್, ಖಂಡಿತ. ನಿಮ್ಮ ಈ ಕೋಡಿಂಗ್ ಹೋಲಿಕೆ ಅತ್ಯಂತ ನಿಖರವಾಗಿದೆ. ಆಚರಣೆಯನ್ನು ಯಾಂತ್ರಿಕವಾಗಿ ಮಾಡುವುದು ಸುಲಭ, ಆದರೆ ಅದರ ಹಿಂದಿನ ವಿಜ್ಞಾನವನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಲೇಖಕರು ಇದನ್ನೇ ಶ್ರೀಮನ್ ಮಧ್ವಾಚಾರ್ಯರ ಕೃಷ್ಣಾಮೃತ ಮಹಾರ್ಣವದ ಉಲ್ಲೇಖದೊಂದಿಗೆ ಬಹಳ ಸ್ಪಷ್ಟಪಡಿಸುತ್ತಾರೆ. ಅಂದ್ರೆ ಜ್ಞಾನ ಮತ್ತು ಕರ್ಮದ ನಡುವಿನ ಸಂಬಂಧ ಅಲ್ವಾ? ಹೌದು. ಜ್ಞಾನವಿಲ್ಲದ ಕರ್ಮ, ಆಚರಣೆ ಮುಕ್ತಿಗೆ ದಾರಿಯಾಗುವುದಿಲ್ಲ. ಮಂತ್ರಗಳ ಅರ್ಥ, ಉದ್ದೇಶ ಹಾಗೂ ನಾವು ಮಾಡುವ ಕ್ರಿಯೆಯ ಹಿಂದಿನ ಭಾವನೆ ಗೊತ್ತಿಲ್ಲದೆ ಹೋದ್ರೆ ಆ ಕರ್ಮ ಖಂಡಿತ ಫಲಪ್ರದವಾಗುವುದಿಲ್ಲ. ಅದಕ್ಕಾಗಿಯೇ ಆ ಕೃತಿಯ ಹೆಸರಲ್ಲೇ ಅಂತರಂಗ ಎಂಬ ಪದವನ್ನು ಬಳಸಲಾಗಿದೆ. ಬಾಹ್ಯ ಆಚರಣೆಗಿಂತ ಆಂತರಿಕ ಶುದ್ಧಿಯೇ ಇಲ್ಲಿ ಪ್ರಧಾನವಾದದ್ದು. ಇದೇ ಮಾತಿನ ಆಧಾರದ ಮೇಲೆ ಲೇಖಕರು ಒಂದು ಬಹಳ ದಿಟ್ಟವಾದ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಆ ದೇವರ ಪೂಜೆಗಿಂತ ಸಂಧ್ಯಾವಂದನೆ ಸುಲಭ ಮತ್ತು ಶ್ರೇಷ್ಠವಾದ ಆಚರಣೆ ಅಂತ ಅವರು ವಾದಿಸ್ತಾರೆ. ಆದ್ರೆ ನಿಮಿಷ, ಕಣ್ಣುಮುಂದೆ ಒಂದು ಸುಂದರವಾದ ವಿಗ್ರಹ ಅಥವಾ ಮೂರ್ತಿ ಇದ್ರೆ ಮನಸ್ಸನ್ನು ಕೇಂದ್ರೀಕರಿಸುವುದು ಬಹಳ ಸುಲಭ ಅಲ್ವಾ? ಏನೂ ಇಲ್ಲದೆ ಕೇವಲ ಕಣ್ಣು ಮುಚ್ಚಿಕೊಂಡು ಶೂನ್ಯದಲ್ಲಿ ಅಥವಾ ನಮ್ಮದೇ ಮನಸ್ಸಿನಲ್ಲಿ ಭಗವಂತನನ್ನು ಧ್ಯಾನಿಸುವುದು ಸಾಮಾನ್ಯ ಮನುಷ್ಯನಿಗೆ ಹೆಚ್ಚು ಕಷ್ಟವಲ್ವೇ? ಆ ಪ್ರಶ್ನೆ ಸಹಜವಾಗಿ ಎಲ್ಲರಿಗೂ ಮೂಡ್ತದೆ. ದೇವರ ಪೂಜೆ ಮಾಡಬೇಕಾದ್ರೆ ನಮಗೆ ಬಾಹ್ಯ ವಸ್ತುಗಳು ಬೇಕು. ದೇವರ ಮೂರ್ತಿ, ಹೂವು, ಗಂಧ, ದೀಪ, ಹೀಗೆ ಎಲ್ಲವೂ ಬೇಕು. ಭಗವಂತನನ್ನು ಹೊರಗಿನಿಂದ ಆವಾಹನೆ ಮಾಡಬೇಕು ಅಂದ್ರೆ ಆಹ್ವಾನಿಸಬೇಕು. ಪೂಜೆ ಮುಗಿದ್ಮೇಲೆ ವಿಸರ್ಜನೆ ಮಾಡಬೇಕು. ಇವೆಲ್ಲದಕ್ಕೂ ಒಂದು ನಿಶ್ಚಿತ ಕೌಶಲ, ಸಾಮಗ್ರಿಗಳು ಮತ್ತು ಸ್ವಲ್ಪ ಸಮಯ ಬೇಕು. ಹೌದು, ಅದಕ್ಕೆ ಅದರದ್ದೇ ಆದ ತಯಾರಿ ಬೇಕಾಗುತ್ತೆ. ಆದರೆ ಸಂಧ್ಯಾವಂದನೆಯಲ್ಲಿ ಲೇಖಕರು ವಿವರಿಸುವಂತೆ ಭಗವಂತನನ್ನು ಎಲ್ಲಿಂದಲೋ ಹೊರಗಿನಿಂದ ಕರೆತರೋ ಅಗತ್ಯವೇ ಇಲ್ಲ. ನಮ್ಮ ಹೃದಯ ಕಮಲದಲ್ಲಿಯೇ ಇರುವ ಆ ಭಗವಂತನ ಧ್ಯಾನವಿದು. ಓಹೋ, ಅಂದ್ರೆ ಇದು ಸಂಪೂರ್ಣವಾಗಿ ಒಂದು ಆಂತರಿಕ ಪ್ರಕ್ರಿಯೆ. ಹೌದು, ಆ ನರಮಂಡಲದ ಸುಷುಮ್ನ ನಾಡಿಯ ಮೂಲಕ ಭಗವಂತನ ಸನ್ನಿಧ್ಯವನ್ನು ಅರಿಯುವ ಪ್ರಕ್ರಿಯೆ ಇದು. ಇದರಲ್ಲಿ ಬಾಹ್ಯ ಆವಾಹನೆ ಮತ್ತು ವಿಸರ್ಜನೆಗಳಿಲ್ಲ. ನೀವು ಎಲ್ಲಿದ್ದೀರೋ, ಯಾವ ಪರಿಸ್ಥಿತಿಯಲ್ಲಿದ್ದೀರೋ ಅಲ್ಲಿಯೇ ಅಂತರ್ಮುಖವಾಗಬಹುದು. ಭೌತಿಕ ವಸ್ತುಗಳ ಮೇಲಿನ ಅವಲಂಬನೆ ಇಲ್ಲದಿರುವುದರಿಂದ ಇದು ಸುಲಭ, ಮತ್ತು ಇದು ನೇರವಾಗಿ ನಮ್ಮ ಅಂತರಂಗವನ್ನು ಸ್ಪರ್ಶಿಸುವುದರಿಂದ ದ್ರವ್ಯಮಯ ಯಜ್ಞಕ್ಕಿಂತ ಜ್ಞಾನಮಯ ಯಜ್ಞ ಶ್ರೇಷ್ಠ ಎನ್ನುವ ತತ್ವದಡಿ ಇದು ಶ್ರೇಷ್ಠವಾಗುತ್ತದೆ. ಇದನ್ನೆಲ್ಲ ಕೇಳುತ್ತಿದ್ದಾಗ ನನ್ನ ತಲೆಯಲ್ಲಿ ಮತ್ತೊಂದು ಅನಾಲಜಿ ಓಡ್ತಿದೆ ಗೊತ್ತಾ? ಈಗ ನಮ್ಮ ಈ ಸ್ಮಾರ್ಟ್ಫೋನ್ಗಳು ಇವೆಯಲ್ಲ, ನಾವು ಪ್ರತಿದಿನ ಹೊರಗಡೆ ಓಡಾಡಿ ಆಪ್ಗಳನ್ನು ಬಳಸಿ ಇಂಟರ್ನೆಟ್ ಬ್ರೌಸ್ ಮಾಡಿದಾಗ ಅದರ ಮೆಮರಿ ಫುಲ್ಲಾಗಿ ಫೋನ್ ಹ್ಯಾಂಗ್ ಆಗಲು ಶುರುವಾಗುತ್ತದೆ. ಆಗ ನಾವು ಕ್ಯಾಶ್ ಕ್ಲಿಯರ್ ಮಾಡುತ್ತೇವೆ, ಜಂಕ್ ಫೈಲ್ಗಳನ್ನು ಡಿಲೀಟ್ ಮಾಡುತ್ತೇವೆ, ಆಂಟಿವೈರಸ್ ರನ್ ಮಾಡುತ್ತೇವೆ. ಸಂಧ್ಯಾವಂದನೆ ಅಂದ್ರೆ ಮನುಷ್ಯನಿಗೆ ಪ್ರತಿದಿನ ಸಿಗುವ ಒಂದು ಆಂತರಿಕ ಸಾಫ್ಟ್ವೇರ್ ಅಪ್ಡೇಟ್ ಮತ್ತು ಕ್ಯಾಶ್ ಕ್ಲಿಯರೆನ್ಸ್ ಇದ್ದಂತೆ ಅನಿಸುತ್ತಿದೆ ನನಗೆ. ಅದ್ಭುತವಾದ ಮತ್ತು ಈ ಕಾಲಕ್ಕೆ ತೀರಾ ಹತ್ತಿರವಾದ ಹೋಲಿಕೆ ಇದು ಅಲ್ವಾ? ಬೆಳಿಗ್ಗೆಯಿಂದ ಸಂಜೆಯವರೆಗೆ ನಮ್ಮ ಮನಸ್ಸಿಗೆ, ಆ ಅಹಂಕಾರಕ್ಕೆ ಅಂಟಿಕೊಂಡ ಕಲ್ಮಶಗಳನ್ನು ಡಿಲೀಟ್ ಮಾಡುವ ದೈನಂದಿನ ಪ್ರಕ್ರಿಯೆ ಇದು. ಹೌದು, ನೀವು ಹೇಳಿದ ಆ ಜಂಕ್ ಫೈಲ್ಗಳು ಮತ್ತು ಮಾಲ್ವೇರ್ಗಳೇ ನಮ್ಮೊಳಗಿರುವ 6 ಅರಿಷಡ್ ವರ್ಗಗಳು. ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ತು ಮಾತ್ಸರ್ಯ. ಇವು ನಮ್ಮ ಆಂತರಿಕ ಸಿಸ್ಟಮ್ ಅನ್ನು ಸ್ಲೋ ಮಾಡುವ ಮತ್ತು ಕರಪ್ಟ್ ಮಾಡುವ ವೈರಸ್ಗಳಿದ್ದ ಹಾಗೆ. ಇವುಗಳ ಜೊತೆಗೆ ಸತ್ವ, ರಜ ಮತ್ತು ತಮ ಎಂಬ 3 ಗುಣಗಳ ಏರುಪೇರು ಕೂಡ ನಮ್ಮ ಮನಸ್ಸಿನ ಬ್ಯಾಲೆನ್ಸ್ ಅನ್ನು ಸಂಪೂರ್ಣವಾಗಿ ಹಾಳು ಮಾಡುತ್ತದೆ. ಹಾಗಾದರೆ ಈ ನಮ್ಮ ಆಂಟಿವೈರಸ್ ಸ್ಕ್ಯಾನ್ ನಿಖರವಾಗಿ ಹೇಗೆ ಕೆಲಸ ಮಾಡುತ್ತದೆ? ಕೇವಲ ನೀರು ಕುಡಿಯುವುದರಿಂದ, ಅಂದ್ರೆ ಆಚಮನ ಮಾಡುವುದರಿಂದ ಮತ್ತು ಉಸಿರು ಎಳೆದುಕೊಳ್ಳುವುದರಿಂದ, ಅಂದ್ರೆ ಪ್ರಾಣಾಯಾಮ ಮಾಡುವುದರಿಂದ ಇಂಥ ವೈರಸ್ಗಳು ಹೇಗೆ ಡಿಲೀಟ್ ಆಗುತ್ತವೆ? ಇದರ ಹಿಂದಿನ ಮೆಕ್ಯಾನಿಸಂ ಅಥವಾ ಕಾರ್ಯವಿಧಾನವೇನೆಂಬುದನ್ನು ಲೇಖಕರು ಹೇಗೆ ವಿವರಿಸಿದ್ದಾರೆ?
ಇದು ನಾವು ಅರ್ಥ ಮಾಡಿಕೊಳ್ಳಲೇಬೇಕಾದ ಪ್ರಮುಖ ಘಟ್ಟ. ಆಚಮನ ಮತ್ತು ಪ್ರಾಣಾಯಾಮ ಇವು ಕೇವಲ ದೈಹಿಕ ವ್ಯಾಯಾಮಗಳಲ್ಲ. ಆಚಮನ ಮಾಡುವಾಗ ನಿರ್ದಿಷ್ಟ ಮಂತ್ರಗಳೊಂದಿಗೆ ಶರೀರದ ನಿರ್ದಿಷ್ಟ ಭಾಗಗಳನ್ನು ಸ್ಪರ್ಶಿಸಲಾಗುತ್ತದೆ. ಇದು ಕೇವಲ ಮೂಢನಂಬಿಕೆಯಲ್ಲ. ಹಾಗಾದರೆ ಅದರ ಹಿಂದಿನ ವಿಜ್ಞಾನ ಏನು? ಲೇಖಕರು ವಿವರಿಸುವಂತೆ ಇದು ಆ ಪಿಂಡಾಂಡ ಅಂದ್ರೆ ನಮ್ಮ ಭೌತಿಕ ಶರೀರ ಮತ್ತು ಬ್ರಹ್ಮಾಂಡ ಅಂದ್ರೆ ಇಡೀ ವಿಶ್ವ ಇವೆರಡರ ನಡುವಿನ ಸಂಪರ್ಕವನ್ನು ಕಲ್ಪಿಸುವ ಒಂದು ಸೇತುವೆ ಇದ್ದ ಹಾಗೆ. ಪಿಂಡಾಂಡ ಮತ್ತು ಬ್ರಹ್ಮಾಂಡದ ಸಂಪರ್ಕ ಅಂದ್ರೆ ನಾವೆಲ್ಲರೂ ಈ ಬೃಹತ್ ವಿಶ್ವದ ಒಂದು ಸಣ್ಣ ಪ್ರತಿರೂಪ ಇದ್ದ ಹಾಗೆ. ನಮ್ಮ ದೇಹದೊಳಗೆ ಇಡೀ ವಿಶ್ವವೇ ಅಡಗಿದೆ ಎನ್ನುವ ಸತ್ಯ. ಆದ್ರೆ ಈ 24 ತತ್ವಗಳ ವಿಚಾರವೇನು? ಪ್ರಕೃತಿಯ 24 ತತ್ವಗಳು ಅಂದ್ರೆ ಈ ಪಂಚಭೂತಗಳು, ಪಂಚೇಂದ್ರಿಯಗಳು, ಮನಸ್ಸು, ಬುದ್ಧಿ ಇತ್ಯಾದಿಗಳ ಸೂಕ್ಷ್ಮ ಅರಿವು ಆಚಮನದ ಮೂಲಕ ನಮ್ಮಲ್ಲಿ ಜಾಗೃತವಾಗುತ್ತದೆ. ನಮ್ಮ ದೇಹದ ನರಮಂಡಲದ ನಿರ್ದಿಷ್ಟ ಬಿಂದುಗಳನ್ನು ಸ್ಪರ್ಶಿಸುವುದರಿಂದ ಆ ಮನಸ್ಸು ಬಾಹ್ಯ ಪ್ರಪಂಚದಿಂದ ಕಡಿದುಕೊಂಡು ಒಳಮುಖವಾಗುತ್ತದೆ. ಓಹೋ, ನರಮಂಡಲದ ಮೇಲಿನ ಪ್ರಭಾವ. ಹೌದು. ಇನ್ನು ಪ್ರಾಣಾಯಾಮದ ವಿಚಾರಕ್ಕೆ ಬಂದರೆ ಉಸಿರಾಟದ ನಿಯಂತ್ರಣವು ನೇರವಾಗಿ ನಮ್ಮ ಮೆದುಳಿನ ಅಲೆಗಳನ್ನು ನಿಯಂತ್ರಿಸುತ್ತದೆ. ಕೋಪ ಅಂದ್ರೆ ಕ್ರೋಧ ಅಥವಾ ಆಸೆ ಅಂದ್ರೆ ಕಾಮ ಬಂದಾಗ ನಮ್ಮ ಉಸಿರಾಟದ ಗತಿ ಬದಲಾಗುವುದನ್ನು ನಾವೇ ಗಮನಿಸಬಹುದು ಅಲ್ವಾ? ಪ್ರಾಣಾಯಾಮವು ಈ ಉಸಿರಾಟವನ್ನು ಮರಳಿ ಒಂದು ಲಯಕ್ಕೆ ತರುವ ಮೂಲಕ ಆ ವೈರಸ್ಗಳನ್ನು ನಿಷ್ಕ್ರಿಯಗೊಳಿಸುತ್ತದೆ. ಓ, ಅಂದ್ರೆ ಉಸಿರಾಟದ ಲಯದ ಮೂಲಕ ಮನಸ್ಸಿನ ಲಯವನ್ನೇ ನಿಯಂತ್ರಿಸುವ ಭೌತಿಕಶಾಸ್ತ್ರ ಮತ್ತು ಮನಃಶಾಸ್ತ್ರ ಇದ್ರಲ್ಲಿದೆ. ಈಗ ಇದನ್ನ ಆಲಿಸುವವರು ಯೋಚಿಸ್ತಿರ್ಬೋದು, ಬೆಳಗ್ಗೆ ಎದ್ದು ಆಫೀಸ್ಗೆ ಓಡುವ ಧಾವಂತದಲ್ಲಿ ಈ ತತ್ವಗಳು, ಪ್ರಾಣಾಯಾಮ, ಬ್ರಹ್ಮಾಂಡದ ಸಂಪರ್ಕ ಇದೆಲ್ಲ ಹೇಗೆ ಸಾಧ್ಯ ಅಂತ. ಹೌದು, ಇಂದಿನ ಫಾಸ್ಟ್ ಲೈಫಲ್ಲಿ ಹಾಗೆ ಅನ್ಸೋದು ಸಹಜ. ಆದರೆ ಇಲ್ಲಿ ಲೇಖಕರು ಹೇಳುತ್ತಿರುವುದು ಘಂಟೆಗಟ್ಲೆ ಕಣ್ಮುಚ್ಚಿ ಕೂರುವ ಬಗ್ಗೆಯಲ್ಲ. ಆ ಮಾಡುವ 10 ನಿಮಿಷದ ಪ್ರಕ್ರಿಯೆಯ ಹಿಂದೆ ನಮ್ಮ ಇಡೀ ನರಮಂಡಲವನ್ನು, ಮನಸ್ಸನ್ನು ಶಾಂತಗೊಳಿಸುವ ಎಂತಹ ವೈಜ್ಞಾನಿಕ ಪ್ರಕ್ರಿಯೆ ಇದೆ ಎಂಬುದರ ಬಗ್ಗೆಯಲ್ಲ. ನಿಖರವಾಗಿ ಹೇಳಿದಿರಿ. ಅವರು ಆ ಅಂತಃಕರಣ ಚತುಷ್ಟಯಗಳ ಬಗ್ಗೆ ಉಲ್ಲೇಖಿಸ್ತಾರೆ. ಮನಸ್ಸು, ಬುದ್ಧಿ, ಚಿತ್ತ ಮತ್ತು ಅಹಂಕಾರ. ನಾವು ಈ ದಿನನಿತ್ಯದ ಕೆಲಸಗಳಲ್ಲಿ ಇವುಗಳನ್ನು ಅತಿಯಾಗಿ ಬಳಸಿರುತ್ತೇವೆ. ಸಂಧ್ಯಾವಂದನೆಯಲ್ಲಿನ ಉದ್ವಾಸನೆ ಮುಂತಾದ ಪ್ರಕ್ರಿಯೆಗಳು ಇವುಗಳನ್ನು ಸಂಪೂರ್ಣವಾಗಿ ಶುದ್ಧಿಗೊಳಿಸುತ್ತವೆ. 1 ನಿಮಿಷ. ಉದ್ವಾಸನೆ ಎಂದರೆ ನಿಖರವಾಗಿ ಏನು? ನೀವು ಮೊದ್ಲೇ ಹೇಳಿದ್ರಿ, ಇಲ್ಲಿ ಭಗವಂತನ ಆವಾಹನೆ ಮತ್ತೆ ವಿಸರ್ಜನೆ ಇಲ್ಲ ಅಂತ. ಹಾಗಾದ್ರೆ ಈ ಉದ್ವಾಸನೆ ಎಂಬ ಪದದ ಅರ್ಥವೇನು? ನಮಗೆ ಅರ್ಥವಾಗುವ ಹಾಗೆ ಹೇಳುವುದಾದರೆ, ಪೂಜೆಯ ನಂತರ ದೇವರನ್ನು ಕಳುಹಿಸಿಕೊಡುವ ಪ್ರಕ್ರಿಯೆಯೇ ಇದು. ಸಾಮಾನ್ಯ ಅರ್ಥದಲ್ಲಿ ಅದು ದೇವರನ್ನು ಕಳುಹಿಸಿಕೊಡುವುದು ಅಂತಾನೆ ಹೇಳಬಹುದು. ಆದರೆ ಸಂಧ್ಯಾವಂದನೆಯ ಅಂತರಂಗದಲ್ಲಿ ಇದರ ಮೆಕ್ಯಾನಿಸಂ ಬೇರೆ ಇದೆ. ಇದು ಭೌತಿಕವಾಗಿ ದೇವರನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕಳುಹಿಸುವುದಲ್ಲ. ಮತ್ತೆ ಹೇಗಿರುತ್ತೆ ಆ ಪ್ರಕ್ರಿಯೆ? ನಮ್ಮ ಧ್ಯಾನದ ಸಮಯದಲ್ಲಿ ಹೃದಯದಲ್ಲಿ ಕೇಂದ್ರೀಕರಿಸಿದ್ದ ಭಗವಂತನ ಚೈತನ್ಯವು ಕೇವಲ ನಮ್ಮ ಹೃದಯಕ್ಕೆ ಮಾತ್ರ ಸೀಮಿತವಲ್ಲ, ಅದು ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿದೆ ಎಂಬ ಅರಿವಿನ ವಿಸ್ತರಣೆಯೇ ಇಲ್ಲಿ ಉದ್ವಾಸನೆ. ಅಂದರೆ ನಮ್ಮೊಳಗಿನ ಶಕ್ತಿಯನ್ನು ಇಡೀ ವಿಶ್ವದ ಶಕ್ತಿಯೊಂದಿಗೆ ಬೆಸೆಯುವುದು ಅಂತ ಅರ್ಥ. ಎಂತಹ ಅದ್ಭುತವಾದ ಪರಿಕಲ್ಪನೆ! ದೇವರು ನನ್ನೊಳಗೆ ಮಾತ್ರ ಇಲ್ಲ, ಎಲ್ಲೆಡೆಯೂ ಇದ್ದಾನೆ ಎಂಬ ಪ್ರಜ್ಞೆಯ ವಿಸ್ತರಣೆ. ಇದು ನೇರವಾಗಿ ಕುಂಡಲಿನಿ ಶಕ್ತಿಯ ಜಾಗೃತಿಯ ಕಡೆಗೆ ನಮ್ಮನ್ನು ಒಯ್ತದೆ ಅಲ್ವೇ? ಗ್ರಂಥದಲ್ಲಿ ಇದರ ಉಲ್ಲೇಖವೂ ಇದೆ ಅಂತ ಓದಿದ್ದೆ. ನಮ್ಮ ಬೆನ್ನುಹುರಿಯ ತಳಭಾಗದಲ್ಲಿರುವ ಮೂಲಾಧಾರ ಚಕ್ರದಿಂದ ಹಿಡಿದು ತಲೆಯ ಮೇಲ್ಭಾಗದಲ್ಲಿರುವ ಸಹಸ್ರಾರ ಚಕ್ರದವರೆಗೆ ಈ ಶಕ್ತಿ ಹೇಗೆ ಸಂಚರಿಸುತ್ತದೆ ಎನ್ನುವ ಯೋಗಿಕ ವಿಜ್ಞಾನವನ್ನು ಲೇಖಕರು ವಿವರಿಸಿದ್ದಾರೆ. ಹೌದು, ಖಂಡಿತ. ಅಂದ್ರೆ ಇದು ಕೇವಲ ಒಂದು ಧಾರ್ಮಿಕ ಕರ್ಮವಲ್ಲ, ಇದರಲ್ಲಿ ಭಕ್ತಿ ಇದೆ, ಜ್ಞಾನವಿದೆ, ಹಠಯೋಗವಿದೆ ಮತ್ತು ರಾಜಯೋಗದ ಅಂಶಗಳೆಲ್ಲವೂ ಮೇಳೈಸಿದ ಒಂದು ಪರಿಪೂರ್ಣ ಪ್ಯಾಕೇಜ್ ಅಂತಾನೆ ಹೇಳ್ಬೋದು. ಹೌದು, ಲೇಖಕರ ಈ ಕೃತಿಯು ಕೇವಲ ಬಾಹ್ಯ ಶುದ್ಧಿಯ ಕಡೆಗೆ ಲಕ್ಷ್ಯ ವಹಿಸುವುದಿಲ್ಲ. ಬಾಹ್ಯ ಶುದ್ಧಿಯಿಂದ ಅಂತರಂಗದ ಶುದ್ಧಿಯ ಕಡೆಗಿನ ಪಯಣ ಇದು. ಲೆಕ್ಕಪತ್ರಗಳ ವ್ಯವಹಾರದಲ್ಲಿದ್ದ ಆ ದಿನನಿತ್ಯ ಆಡಿಟ್ ಮಾಡುತ್ತಿದ್ದ ಲೇಖಕರು ಮನುಷ್ಯನ ಜ್ಞಾನ ಮತ್ತು ಕರ್ಮಗಳ ಆಡಿಟ್ ಅನ್ನು ಎಷ್ಟು ನಿಖರವಾಗಿ ಬಿಡಿಸಿಟ್ಟಿದ್ದಾರೆ ಎಂಬುದು ನಿಜಕ್ಕೂ ಸ್ಫೂರ್ತಿದಾಯಕವಾಗಿದೆ. ಬ್ಯಾಂಕಿಂಗ್ ವಲಯದಲ್ಲಿ ಕಲಿತ ಶಿಸ್ತು ಮತ್ತು ವಿಶ್ಲೇಷಣಾತ್ಮಕ ಕೌಶಲವನ್ನು ಅವರು ಈ ಆಧ್ಯಾತ್ಮಿಕ ವಿಷಯಗಳನ್ನು ವಿಂಗಡಿಸಲು, ತಾರ್ಕಿಕವಾಗಿ ವಿವರಿಸಲು ಅದ್ಭುತವಾಗಿ ಬಳಸಿಕೊಂಡಿದ್ದಾರೆ. ಆ 37 ವರ್ಷಗಳ ಸುದೀರ್ಘ ಬ್ಯಾಂಕ್ ವ್ಯವಹಾರಗಳ ನಡುವೆಯೂ ಒಳಗೊಳಗೆ ಆ ಆಂತರಿಕ ಜ್ಞಾನದ, ಆ ಪರಂಪರೆಯ ಕಿಚ್ಚು ಅವರಲ್ಲಿ ಸದಾ ಜೀವಂತವಾಗಿತ್ತು ಎಂಬುದೇ ನಮ್ಗಿಲ್ಲಿ ಅಚ್ಚರಿಯ ವಿಷಯ ಅಲ್ವಾ? ನಿವೃತ್ತಿಯ ನಂತರ ಅದು ಹೆಮ್ಮರವಾಗಿ ಬೆಳೆದು ಇಂದು ಸಮಾಜಕ್ಕೆ ಇಂತಹ ಅದ್ಭುತವಾದ ಮಾರ್ಗದರ್ಶನ ಸಿಗ್ತಿದೆ.
ದೈನಂದಿನ ಆಚರಣೆಯನ್ನು ಯಾಂತ್ರಿಕವಾಗಿ ಮಾಡದೆ ಜ್ಞಾನಪೂರ್ವಕವಾಗಿ ಭಕ್ತಿಯಿಂದ ಮಾಡಿದ್ರೆ ಅದು ಹೇಗೆ ಮನುಷ್ಯನ ಅಂತಃಕರಣವನ್ನು ಶುದ್ಧಿಗೊಳಿಸಿ ಆತನನ್ನು ಆಧ್ಯಾತ್ಮಿಕ ಉತ್ತುಂಗಕ್ಕೆ ಕೊಂಡೊಯ್ತದೆ ಎಂಬುದಕ್ಕೆ ಸಂಧ್ಯಾವಂದನೆಯ ಅಂತರಂಗ ಒಂದು ಸ್ಪಷ್ಟವಾದ ಕೈಗನ್ನಡಿಯಾಗಿದೆ. ಮತ್ತೊಮ್ಮೆ ಆ ಅಳಿಲು ಸೇವೆಯ ಮನೋಭಾವದ ಕಡೆಗೆ ಬರೋದಾದರೆ ಅದು ಇಡೀ ಕೃತಿಗೆ ಮತ್ತು ಅವರ ವ್ಯಕ್ತಿತ್ವಕ್ಕೆ ಒಂದು ಬಗೆಯ ಅಪಾರವಾದ ಪಾವಿತ್ರ್ಯತೆಯನ್ನು ತಂದುಕೊಟ್ಟಿದೆ. ಇಷ್ಟು ಆಳವಾದ ಜ್ಞಾನ, ಯೋಗ ಮತ್ತೆ ಕುಂಡಲಿನಿಯ ರಹಸ್ಯಗಳನ್ನು ಬಿಡಿಸಿಟ್ರೂ ನಾನು ಕೇವಲ ನಿಮಿತ್ತ ಮಾತ್ರ, ಭಗವಂತನೇ ಎಲ್ಲದಕ್ಕೂ ಕಾರಣ ಎಂಬ ಅವರ ನಿಲುವು ಇಂದಿನ ಈ ಸ್ವಯಂ ಪ್ರಚಾರದ ಜಗತ್ತಿಗೆ ಒಂದು ದೊಡ್ಡ ಪಾಠ. ತಂತ್ರಜ್ಞಾನದ ಸಹಾಯದಿಂದ ಡಿಜಿಟಲ್ ರೂಪದಲ್ಲಿ ಈ ಜ್ಞಾನವನ್ನು ಮುಂದಿನ ಪೀಳಿಗೆಗೆ ದಾಟಿಸ್ತಿರುವ ಅವರ ಪ್ರಯತ್ನ ನಿಜಕ್ಕೂ ಪ್ರಶಂಸನೀಯ. ಬ್ಯಾಂಕಿನ ಬ್ಯಾಲೆನ್ಸ್ ಶೀಟ್ಗಳಿಂದ ಶುರುವಾದ ಶ್ರೀ ವಿಜಯೇಂದ್ರ ರಾಮನಾಥ ಭಟ್ಟರ ಈ ಪಯಣ ಬ್ರಹ್ಮಾಂಡದ ಶಕ್ತಿಯ ಸಮತೋಲನವನ್ನು ಅರ್ಥ ಮಾಡಿಸುವ ಹಂತಕ್ಕೆ ಬಂದು ನಿಂತಿದ್ದು ನಿಜಕ್ಕೂ ರೋಚಕವಾದ ಕಥೆ. ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನು ಮುಗಿಸುವ ಮುನ್ನ ಒಂದು ಕ್ಷಣ ಆಳವಾಗಿ ಯೋಚನೆ ಮಾಡಿ. ಸಂಧ್ಯಾವಂದನೆಯಂತಹ ದೈನಂದಿನ, ಬಹುತೇಕರು ಕೇವಲ ಯಾಂತ್ರಿಕವಾಗಿ ಮಾಡಬೇಕು ಅಂತ ಮಾಡ್ತೀವಿ ಎಂದುಕೊಳ್ಳುವ ಒಂದು ಆಚರಣೆಯ ಹಿಂದೆ ನಮ್ಮ ಸಣ್ಣ ದೇಹವನ್ನು ಇಡೀ ಬ್ರಹ್ಮಾಂಡಕ್ಕೆ ಬೆಸೆಯುವ, ನಮ್ಮ ಮನಸ್ಸಿನ ಆ ವೈರಸ್ಗಳನ್ನು ಕ್ಲೀನ್ ಮಾಡುವ ಇಷ್ಟೊಂದು ಆಳವಾದ ವಿಜ್ಞಾನ ಮತ್ತು ಮನಃಶಾಸ್ತ್ರ ಅಡಗಿದೆ ಎಂದಾದರೆ, ಪ್ರತಿದಿನ ನಾವು ನಮ್ಮ ಮನೆಗಳಲ್ಲಿ ರೂಢಿ ಅಥವಾ ಹಳೆಯ ಸಂಪ್ರದಾಯ ಎಂದುಕೊಂಡು ಕಡೆಗಣಿಸುವ ಅಥವಾ ಯೋಚಿಸದೆಯೇ ಆಚರಿಸುವ ಇನ್ನೆಷ್ಟು ಸಾಮಾನ್ಯ ಆಚರಣೆಗಳು ತಮ್ಮೊಳಗೆ ನಮ್ಮನ್ನು ಬೆರಗುಗೊಳಿಸುವ ಇಂಥದ್ದೇ ಧ್ಯಾನದ ಮತ್ತು ವಿಜ್ಞಾನದ ರಹಸ್ಯಗಳನ್ನು ಅಡಗಿಸಿಟ್ಟುಕೊಂಡಿರಬಹುದು. ಇದು ನಿಜಕ್ಕೂ ನಾವೆಲ್ಲರೂ ಯೋಚಿಸಲೇಬೇಕಾದ ವಿಷಯ. ಬ್ಯಾಂಕ್ ಲೆಕ್ಕದ ಪುಸ್ತಕಗಳಲ್ಲಿ ಮುಳುಗಿದ್ದ ವ್ಯಕ್ತಿಯೊಬ್ಬರು ತಮ್ಮ ಆ ವಿಶ್ಲೇಷಣಾತ್ಮಕ ದೃಷ್ಟಿಯಿಂದ ಆ ರಹಸ್ಯವನ್ನು ಅನ್ಲಾಕ್ ಮಾಡಬಹುದಾದರೆ, ಆಲಿಸುವ ನಮ್ಮ ದೈನಂದಿನ ಬದುಕಿನಲ್ಲಿ ಕಣ್ಮುಂದೆಯೇ ಅಡಗಿರುವ ಅಂತಹ ರಹಸ್ಯಗಳು ಯಾವುವು? ಒಮ್ಮೆ ಆಲೋಚಿಸಿ, ಪ್ರಶ್ನಿಸಿ ಮತ್ತು ಅನ್ವೇಷಿಸಿ.